ಪುಂಡರೀಕ. ಪುಂಡರೀಕನು ಶ್ರೀಕೃಷ್ಣನ ಪರಮಭಕ್ತನು. ತಂದೆಯಿಂದ ಬಂದ ವೃತ್ತಿಯನ್ನು ಮಾಡ್ತಾ ಜೀವನ ಸಾಗಿಸ್ತಾ ಇರ್ತಾನೆ. ತಂದೆ ತಾಯಿಗಳಿಗೆ ಹೆಚ್ಚಿನ ಸೇವೆಯನ್ನು ಮಾಡ್ತಾ ಇರ್ತಾನೆ. ಸದಾ ಶ್ರೀಕೃಷ್ಣನ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾನೆ. ಇವನ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣನು ಪುಂಡರೀಕನ ಮನೆಗೆ ಬರ್ತಾನೆ. ಬಾಗಿಲಿನಲ್ಲಿಯೇ ನಿಂತು, ಓ ಪುಂಡರೀಕ, ನಾನು ಶ್ರೀಕೃಷ್ಣನು ಬಂದಿರುವೆನು ಅಂತಂದಾಗ, ಸರಿ ಅಲ್ಲಿಯೇ ನಿಲ್ಲು, ನಾನು ನನ್ನ ತಂದೆಗೆ ಸೇವೆಯನ್ನು ಮಾಡ್ತಾ ಇದ್ದೇನೆ, ಅವರು ಇನ್ನೂ ಮಲಗಿಲ್ಲ, ಈಗ ಬಂದರೆ ಅವರಿಗೆ ತೊಂದರೆಯಾಗುವುದು, ಆದ್ದರಿಂದ ಅಲ್ಲಿಯೇ ನಿಂತಿರು, ತಂದೆಯು ಮಲಗಿದ ಬಳಿಕ ಬರ್ತೇನೆ ಅಂತ ಹೇಳ್ತಾನೆ ಪುಂಡರೀಕ ಪರಮಾತ್ಮನಿಗೆ. ಆದರೆ ಅಲ್ಲಿ ನಿಲ್ಲಲು ಏನೂ ಇರಲಿಲ್ಲ. ಕೊಚ್ಚೆ ಇತ್ತು, ಚಿಕ್ಕದೊಂದು ಇಟ್ಟಿಗೆ ಇತ್ತು, ಅದರ ಮೇಲೆ ಎರಡೂ ಪಾದಗಳನ್ನು ಜೋಡಿಸಿ ನಿಂತ್ಕೊಳ್ತಾನೆ. ಸ್ವಲ್ಪ ಸಮಯ ಕಳೆಯುತ್ತೆ. ತಂದೆಯು ಮಲಗಿದ ಬಳಿಕ ಪುಂಡರೀಕನು ಹೊರಗೆ ಬರ್ತಾನೆ. ಶ್ರೀಕೃಷ್ಣನು ನಿನಗೇನು ಬರಬೇಕು ಅಂತ ಕೇಳಿದಾಗ, ನಿನ್ನ ದರ್ಶನವಾಯ್ತಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾನೆ. ಆಗ ಕೃಷ್ಣನು, ಈ ಕ್ಷೇತ್ರವು ಪಾಂಡುರಂಗ ಕ್ಷೇತ್ರವೆಂದು ನಿನ್ನ ಹೆಸರಿನಿಂದ ಕೀರ್ತಿಯನ್ನು ಗಳಿಸುತ್ತೆ ಅಂತ ಹೇಳ್ತಾನೆ. ಹೀಗೆ ಪುಂಡರೀಕ ಕ್ಷೇತ್ರವು ಬರಬರುತ್ತಾ ಪಾಂಡುರಂಗ ಕ್ಷೇತ್ರವೆಂದು ಪ್ರಸಿದ್ಧಿಯನ್ನು ಹೊಂದಿತು. ಸಾಮಾನ್ಯವಾಗಿ ಯಾವುದೇ ಕ್ಷೇತ್ರವು ದೇವರ ಹೆಸರಿನಿಂದ ಪ್ರಸಿದ್ಧಿಯಾಗುತ್ತೆ, ಆದರೆ ಇಲ್ಲಿ ಭಕ್ತನ ಹೆಸರಿನಿಂದ ಕೀರ್ತಿಯನ್ನು ಗಳಿಸಿತು.